ದೇಶವನ್ನು ಬ್ರಿಟಿಷರು 32 ಭಾಗಗಳನ್ನಾಗಿ ವಿಭಜಿಸಬೇಕು ಅಂತ ಚಿಂತೆ ಮಾಡಿದ್ರು. ಆಗಲಿಲ್ಲ. ಯಾಕಂತ ಸಂಶೋಧನೆ ಮಾಡಿದ್ರು, ಎಲ್ಲಿಯವರೆಗೆ ಈ ದೇಶದಾಗ ದೇವಸ್ಥಾನ ಅದಾವ ಅಲ್ಲಿ ತನಕ ಈ ದೇಶ ವಿಭಜನೆ ಮಾಡಕ್ಕೆ ಬರಂಗಿಲ್ಲ. ಈ ದೇಶವನ್ನು ಹಾಸುವಕ್ಕಾಗಿ ಗಟ್ಟುಮುಟ್ಟಾಗಿ ಕಟ್ಟಿಟ್ಟವ್ರು ಯಾರು ಅಂದ್ರೆ ನಮ್ಮ ದೇವರು, ಮಾತಾಡ್ಲಾರ ದೇವರು. ಇಲ್ಲಿ ಅವು 12 ಜ್ಯೋತಿರ್ಲಿಂಗಗಳಾಗಿರಬಹುದು, 108 ವೈಷ್ಣವ ಕ್ಷೇತ್ರಗಳಾಗಿರಬಹುದು, 51 ಶಕ್ತಿಪೀಠಗಳಾಗಿರಬಹುದು, ನಮ್ಮ ಜೈನರ ಅತಿಶಯ ಕ್ಷೇತ್ರಗಳು ಸಿದ್ಧ ಕ್ಷೇತ್ರಗಳಾಗಿರಬಹುದು, ನಮ್ಮ ಬೌದ್ಧರ ವಿಹಾರಗಳಾಗಿರಬಹುದು, ಸ್ತೂಪಗಳಾಗಿರಬಹುದು. ಇವೆಲ್ಲವೂ ಜನರನ್ನು ಒಗ್ಗೂಡಿಸಿದು ದೇಶವನ್ನು ಕಟ್ಟಿದು, ಒಬ್ಬರನ್ನು ಬಿಡಲಿಲ್ಲ. ತಾವು ನಮ್ಮ ಸ್ವಾತಂತ್ರ್ಯ ಇತಿಹಾಸವನ್ನು ನೋಡಿದ್ರೆ ದಕ್ಷಿಣದ ಅಲ್ಲೂರಿ ಸೀತಾರಾಮ ರಾಜುನ್ನ ಹಿಡ್ಕೊಂಡು ಒಬ್ಬ ಸಾಧು, ಒಬ್ಬ ಸನ್ಯಾಸಿ, ಒಬ್ಬ ದೇವಸ್ಥಾನದ ಪೂಜಾರಿ, ಅವನ್ನ ಹಿಡ್ಕೊಂಡು ಕಾಶ್ಮೀರದವರೆಗೂ ಸುಮಾರು ಸನ್ಯಾಸಿಗಳನ್ನು ನೋಡಿದ್ರೆ, ಸ್ವಾತಂತ್ರ್ಯಕ್ಕಾಗಿ ಹೇಗೆ ಯುದ್ಧ ಮಾಡಿದ್ರು, ಹೇಗೆ ಪ್ರಾಣ ಕೊಟ್ಟರು ಅಂತ ನೋಡಿದ್ರೆ ಈ ದೇವಸ್ಥಾನಗಳ ಕೊಡುಗೆಯನ್ನು ಸಣ್ಣದಲ್ಲ. ದೇವಸ್ಥಾನಗಳನ್ನು ಮುಂದಿಟ್ಕೊಂಡು ಸೈನ್ಯ ಕಟ್ಟಿದ್ರು. ನಾಗಾ ಸಾಧುಗಳು ಲಕ್ಷ ಜನರ ಸೈನ್ಯವನ್ನು ಕಟ್ಕೊಂಡು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿ ಈ ವಿದೇಶಿಗರನ್ನ ದೇಶದಿಂದ ಓಡಿಸಿದರು. ಹಿಂದಿಲ್ಲ ಮುಂದಿಲ್ಲ. ಇವಕ್ಕೆಲ್ಲ ಪ್ರೇರಣೆ ನಮ್ಮ ಧರ್ಮಕ್ಷೇತ್ರಗಳು. ಆದ್ದರಿಂದ ಈ ಧರ್ಮಕ್ಷೇತ್ರಗಳನ್ನು ಸುರಕ್ಷಿತವಾಗಿ ಕಾಯ್ಕೊಂಡು ಹೋಗೋದು ಬಹಳ ಮುಖ್ಯ ಐತಿ. ದೇವಸ್ಥಾನಗಳನ್ನ ನಮ್ಮೂರೊಳಗೆ ಮತ್ತೇನೇ ಇದ್ರು ಬಿಡಂಗಿಲ್ಲ. ಒಂದು ದೇವಸ್ಥಾನ ಒಂದು ಜರ ಹಳೇದಾತಂದ್ರೆ ಹಿರಿಯರ ಮೇಳೆ ಏನಿರ್ತೈತಲ್ಲ ಎದ್ದು ಕುಂದಿರ್ತೈತಿ. ಏನಪ್ಪ ಎಷ್ಟು ದಿವಸ ನೋಡ್ಕೋತ ಕುಂದ್ರದು, ಇದು ದೇವ್ರದೆಲ್ಲ ಬೀಳಾಕತ್ತು. ಅಲ್ಲೋ ನಿನ್ನ ಮನೆ ನೆಟ್ಟಿಗಿಲ್ಲ, ದೇವ್ರ ಮನೆ. ನಮ್ಮ ಮನೆ ಯಾವಾಗ ಆಗಾಗ ಆಕೈತ್ರಿ, ಮುಂದೆ ಮಕ್ಕಳು ಬರ್ತಾರ ಮಾಡ್ತಾರ, ಇದು ದೇವ್ರದ್ದು ನಾವಿದ್ದಾಗ ಮಾಡ್ಬೇಕು, ನಾವ ನೋಡ್ಬೇಕು ಅಂತ ಹಿರಿಯರು ಯುವಕರನ್ನ ತಗೊಂಡು ಎದ್ದು ನಿಂದಿರ್ತಾರ. ಅವಾಗ 2 ಕೋಟಿ ರೂಪಾಯಿ ಹೆಂಗೆ ಸಂಗ್ರಹ ಆತು, 2 ಕೋಟಿ ರೂಪಾಯಿ ಕೆಲಸ ಹೆಂಗಾತು ಗೊತ್ತಾಗ್ಲಿಲ್ಲ. ಕೊಡೋರು ಹೆಂಗೆ ಕೊಟ್ರು, ಈಗ ಸತ್ಕಾರ ಮಾಡಿದ್ರೆ ಅದ್ರೊಳಗೆ ಕೆಲವು ಮಂದಿ ಇರ್ತಾವ, ಗೊತ್ತಾಗ್ಲಿ. ಇದನ್ನೆಲ್ಲ ನೋಡಿದ್ರೆ ಅದರಲ್ಲಿಯೂ ಸಹಿತ ನಾನು ಹೇಳಿದ್ನೆಲ್ಲ ನಮ್ಮ ದೇಶ ಬಹಳ ಮಂದಿ ಆಳ್ಕೊಂತ ಬಂದರು. ಅದರಲ್ಲಿಯೂ ಸಹಿತ ಈ ಉತ್ತರ ಕರ್ನಾಟಕವನ್ನು ಪಲ್ಲವರು, ರಾಷ್ಟ್ರಕೂಟರು, ಚಾಲುಕ್ಯರು, ಬಹಮನಿ ಅರಸರು, ಮುಂದೆ ಆ ಬಹಮನಿ ಅರಸರೊಳಗೆ ಗಂಗರಸ ಇಸ್ಲಾಮಿಗೆ ಪರಿವರ್ತಿತನಾದ. ಆವಾಗ ನಮ್ಮ ದೇಶದ ಈ ಉತ್ತರ ಕರ್ನಾಟಕದಲ್ಲಿ ಶಾಹಿಗಳ ಆಡಳಿತ ಬಂತು. ಆದರೂ ಸಹಿತ ಇಲ್ಲಿ ಜನರು ತಮ್ಮ ಯಾವ ರೀತಿ ರಿವಾಜುಗಳನ್ನು, ಆಚರಣೆಗಳನ್ನು ಬಿಡದೆ ಆಚರಿಸಿಕೊಂಡು ತಮ್ಮ ದೇವಸ್ಥಾನಗಳನ್ನು ಸುರಕ್ಷಿತವಾಗಿ ಇಟ್ಕೊಂಡು ಬಂದರು. ತಮ್ಮ ದೇವಸ್ಥಾನಗಳನ್ನು ಅತ್ಯಂತ ಚೆನ್ನಾಗಿ ಕಟ್ಕೊಂಡು, ಕೆಡವಿದ್ರೂ ಸಹಿತ ಅವನು ಕಟ್ಕೊಂಡು ಮತ್ತು ಅಲ್ಲಿ ಸರಿಯಾಗಿ ಉಪಾಸನೆಗಳನ್ನು ನಡೆಸಿಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾಡಿದರು. ನಮ್ಮಲ್ಲಿ ಮುಸ್ಲಿಮರ ಮೊಹರಮ್ಗಳನ್ನೆಲ್ಲ ಹಿಂದೂಗಳೇ ಆಚರಿಸಿಕೊಂಡು ಬಂದರು. ಬರೇ ಒಬ್ಬನೇ ನೈವೇದ್ಯ ತಗೊಳಕ್ಕೆ ಮಸೀದಿಯೊಳಗೆ ಕೂಡ್ತಿದ್ದ. ಎಲ್ಲ ಮೊಹರಮ್ಮನ್ನು ನಾವೇ ಆಚರಿಸ್ಕೊಂಡು ಬಂದೀವಿ. ಇಷ್ಟು ಪರಸ್ಪರರಿಗಾಗಿ ನಮ್ಮಲ್ಲಿ 2 ಜಾತಿಯವರು, 2 ಧರ್ಮದವರು ಪರಸ್ಪರರಿಗಾಗಿ ಕೂಡ್ಕೊಂಡು ಬಂದರು. ಆದರೆ ಇತ್ತೀಚೆಗೆ ಕೆಲವು ಜನ ಬಂದು ಏನೇನೋ ತಲೆಯಾಗ ಹಾಕಿ ನೀವು ಅಲ್ಯಾಕೆ ಹೋಗ್ತೀರಿ, ಇಲ್ಯಾಕೆ ಹೋಗ್ತೀರಿ ಅಂತ ನಮ್ಮ ತಲೆ ಕೆಡಿಸಿ ನಮ್ಮನ್ನು ವಿಭಜನೆ ಮಾಡಿದ್ರೆ ಹೊರತು ಮನಸ ನಾವು ದೇವರು ಬೇರೆ ಬೇರೆ ಅಂತ ತಿಳ್ಕೊಂಡವ್ರು ಅಲ್ಲ. ಆಗಿದ್ದೀವಿ. ಜಗತ್ತಿನಲ್ಲಿ ಮೊಹಮ್ಮದ್ ಸಾಹಿಬ್ ಕಟ್ಟಿ ಹೋದಂಥ ಒಂದು ಮಸೀದಿ ಅಲ್ಲಿ ಅಲ್ ಅಕ್ಸಾ ಮಸೀದಿ ಬಿಟ್ಟರೆ 2ನೇ ಮಸೀದಿ ತಯಾರಾಗಿದ್ದ ಕೊಚ್ಚಿಯೊಳಗೆ. ತ್ರಾವಣಕೋರ ಅರಸರು ಆ ಕೊಚ್ಚಿ ಮಸೀದಿಯನ್ನು ಮೊಹಮ್ಮದ್ ಸಾಹಿಬನ ನಂತರ ಜಗತ್ತಿನಲ್ಲಿ 2ನೇ ಮಸೀದಿ ಕಟ್ಟಿದ್ದು ಭಾರತದೊಳಗೆ. ನಾವು ಅಷ್ಟು ಸಹಿಷ್ಣುಗಳು, ಎಲ್ಲರನ್ನು ಕರ್ಕೊಂಡು ಮುಂದೆ ಹೋಗೋರು. ಅಂತಹ ಆ ಧರ್ಮ ನಿರಪೇಕ್ಷತೆ ಅಂತ ಏನೈತಲ್ಲ, ಅದು ಹಿಂದೂಗಳ ಹೃದಯದಲ್ಲಿ ಇನ್ಬಿಲ್ಟ್ ಐತೆ, ಇನ್ಬಿಲ್ಟ್. ಹೀಗಾಗಿ ನಾವು ದೇವೋಪಾಸಕರಾದವ್ರು ಮತ್ತೊಬ್ಬರನ್ನೆಂದೂ ದ್ವೇಷಿಸಿಲ್ಲ ಮತ್ತು ದ್ವೇಷಿಸಲೂಬಾರದು. ಅಂಥ ಒಂದು ವ್ಯವಸ್ಥೆಯಲ್ಲಿ ಈ ಬನಹಟ್ಟಿಯ ಗ್ರಾಮ ದೇವತೆಯಾದಂಥ ಕಾಡಸಿದ್ದೇಶ್ವರನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದರು ಬಹಳ ದಿವಸಗಳ ಹಿಂದೆ. ತುಂಬ ಚೆನ್ನಾಗಿ ಕಟ್ಟಾರ. ಇನ್ನು ಮತ್ತೊಂದು 300-400 ವರ್ಷ ಯಾರು ನೋಡಕ್ಕೆ ಹತ್ತಬಾರ್ದು, ಅಷ್ಟು ಗಟ್ಟಿಮುಟ್ಟು ಕಟ್ಟಾರ ಕಲ್ಲಿನ. ಮತ್ತು